ವಾಣಿಜ್ಯ ತೆರಿಗೆ ಇಲಾಖೆ ವ್ಯಾಪಾರಸ್ಥರಿಗೆ ಒಂದು ಶಾಕ್ ಅನ್ನ ನೀಡಿರುವಂತಹದ್ದು. ಬೀದಿ ಬದಿ ವ್ಯಾಪಾರಸ್ಥರಿಗೂ ಆಗಿರಬಹುದು, ಇನ್ನು ಬೇಕರಿ ಶಾಪ್ ಅವರಿಗಾಗಿರ್ಬೋದು, ಒಂದಷ್ಟು ಕಾಂಡಿಮೆಂಟ್ಸ್ ಶಾಪ್ಗಳಿಗೂ ಸಹ ಒಂದ್ ರೀತಿಯಲ್ಲಿ ಅಚ್ಚರಿ ಮೂಡಿಸುವಂತ ನೋಟಿಸ್ ಅನ್ನ ನೀಡಿರುವಂತಹದ್ದು. ಸೊ ಇಲ್ಲಿರುವಂತಹ ನಾನಿರುವಂತಹದ್ದು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ. ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ಬೇಕರಿ ಶಾಪ್ ಇದೆ. ಈ ಶಾಪ್ಗೂ ಸಹ ಈಗಾಗಲೇ ನೋಟಿಸ್ ಅನ್ನ ನೀಡಿರುವಂತಹದ್ದು. ಇವರು ಸುಮಾರು ಒಂದು 3-4 ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ, ಆದ್ರೆ ಇವತ್ತು ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿರುವಂತದ್ದು. ನಿಜಕ್ಕೂ ಇದು 3 ವರ್ಷದ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ಈ ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕಿರುವಂತದ್ದು ಅಂತ ಹೇಳಿ ಈಗಾಗಲೇ ಇಲ್ಲಿರುವಂತವ್ರು ಹೇಳಿರುವಂತದ್ದು. ನಾನು ಈ ಶಾಪ್ ಮಾಲೀಕರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಬಸವರಾಜ್ ಅಂತ. ಎಷ್ಟು ವರ್ಷದಿಂದ ತಾವು ಈ ಶಾಪ್ ಅನ್ನ ಇಲ್ಲಿ ಇಟ್ಕೊಂಡಿರೋದು? ನಾನು 10-12 ವರ್ಷದಿಂದ ಇಟ್ಕೊಂಡಿದ್ದೀನಿ. 12 ವರ್ಷದಿಂದ ಇದ್ದೀರಾ? ಸೊ ಈಗ ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿ ತಮ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಏನೆಲ್ಲ ಅಂತ ಹೇಳಿದ್ದಾರೆ? ಮೊನ್ನೆ ಸಡನ್ ಆಗಿ ಬೆಳಿಗ್ಗೆ ಬಂದ್ಬಿಟ್ಟು ಈ ತರ ಅಂತ ವಾಣಿಜ್ಯ ಮಳಿಗೆ ತೆರಿಗೆ ಇಲಾಖೆ ಅಂತ ಬಂದ್ಬಿಟ್ಟು ನಮ್ಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಏಕಾಏಕಿ ರಾತ್ರಿನೂ ತಿಳಿಸ್ದೆ, ಏನು ಮುಂಚೆನೆ ತಿಳಿಸ್ದೆ ನಮ್ಗೆ. ಒಮ್ಮಕ್ಲೆ ಬಂದು ಹಿಂಗ ನೋಟಿಸ್ ಕೊಟ್ಬಿಟ್ರೆ ನಾವ್ ಎಲ್ಲಿ ಹೋಗೋದು? ಒಮ್ಮಕ್ಲೆ ಅಷ್ಟು ಹಣ ಇರುತ್ತೆ ನಮ್ಮ ಹತ್ರ. 1 ರೂಪಾಯಿಗೆ ಇವಾಗ ಒಂದು ಕಡ್ಡಿ ಬಣ್ಣ ತೊಗೊಂಡ್ರು, ಒಂದು ವಾಟರ್ ತೊಗೊಂಡ್ರು 10 ರೂಪಾಯಿ 5 ರೂಪಾಯಿ ಸತಿಗೂ ಫೋನ್ ಪೇ ಮಾಡ್ತಾರೆ. ಅದನ್ನೆಲ್ಲ ನೀವು ಕೌಂಟ್ ಇಟ್ಕೊಂಡು ಏಕಾಏಕಿ ಹಿಂಗೆ ತೊಗೊಂಬಂದು ಟ್ಯಾಕ್ಸ್ ಹಾಕ್ಬಿಟ್ರೆ ನಮ್ಮಂತ ಬಡವ್ರು ಎಲ್ಲಿ ಹೋಗ್ಬೇಕು? ಇವತ್ತು ಕೆಲಸ ಎಲ್ಲ ಅಂತ ನಿರುದ್ಯೋಗಿಗಳಿಗೆ ಅಂತಾನೆ ಕೊಟ್ಟಿರೋದು. ಇದನ್ನ ನಿರುದ್ಯೋಗಿಗಳಿಗೆ ಹಿಂಗೆ ಮಾಡಿಬಿಟ್ರೆ ಈಗ ನಾಳೆ ನಾವು ಹೊಲ್ಸಿಗೆ ಹುಬ್ಳಿ ಧಾರವಾಡದಿಂದ ದುಡಿಯೋಕ್ಕಂತ ಇಲ್ಲಿ ಬಂದಿರೋದು. ನಾವು ನಾಳೆ ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂತೀವಿ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವನ ಆಧಾರಿತ ಅಂತ. ಅದಕ್ಕೂ ಇವ್ರು ಟ್ಯಾಕ್ಸ್ ಈ ಥರ ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಈ ಥರ ನನಗೆ 20 ಲಕ್ಷ ಕಟ್ಟಿ ಅಂತಂದು ಹಿಂಗೆ ಪೆನಾಲ್ಟಿ ಅಂತ ಹಿಂಗೆ ಕೊಟ್ಟವ್ರೆ. ಇನ್ನೂ ಯಾರ್ಯಾರಿಗೆ ಹೆಂಗೆ ಕೊಟ್ಟವ್ರೋ ಗೊತ್ತಿಲ್ಲ. ನನಗೆ ಇಲ್ಲಿ ಕೊಟ್ಟವ್ರೆ. ನಿಮ್ಗೆ ಏನಾದ್ರು ಹೇಳಿದಾರ ಇದು 3 ವರ್ಷ ಟ್ರಾನ್ಸಾಕ್ಷನ್ ಮೇಲೆ ನಾವು ಕೊಡ್ತಾ ಇರೋದು, ಅಥವಾ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಏನಾದ್ರು ಹೇಳಿದಾರ? ನಮಗೇನು ಹೇಳಿಲ್ಲ ಮೇಡಮ್, ಏನು ಹೇಳಿಲ್ಲ. ನಾವು ಡೈಲಿ ವ್ಯಾಪಾರ ಹೆಂಗೆ ಮಾಡ್ತೀವಿ ನಾವು ಹಂಗೆ ಮಾಡಿದೀವಿ ಅಷ್ಟೇ. ಎಷ್ಟಾಗ್ಬೋದು ಅಣ್ಣ ನಿಮ್ಗೆ ಒಂದು ದಿನಕ್ಕೆ ವ್ಯಾಪಾರ, ಒಂದು ಅಂದಾಜು ಮೇಲೆ ಹೇಳೋದಾದ್ರೆ? ನಮ್ದು ಬಿಟ್ರೆ 10-11 ಸಾವಿರ ಲಾಸ್ಟ್ ಅಮ್ಮ. ನಾವು ಊರಿಂತ್ರ ನಾವು ತರಿಸ್ಕೊಂಡಿರ್ತೀವಿ, ಊರಿಂತ್ರ ಹಾಕಿರ್ತಾರೆ ನಮಗೂ. ಕಷ್ಟದಲ್ಲಿ ಹಣ ಇದ್ದಾಗ ನಾವು ಇಸ್ಕೊಂಡಿರ್ತೀವಿ. ಅದನ್ನೆಲ್ಲ ಇವ್ರು ಒಗ್ಗೂಡ್ಸ್ಕೊಂಡು ಹಿಂಗೆ ತೊಗೊಂಬ ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ಬಿಟ್ರೆ ನಾವೆಲ್ಲಿಗೆ ಹೋಗೋದು? ಈಗ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಹೇಳಿರುವಂತದಕ್ಕೆ ತಾವು ಏನು ಹೇಳ್ತೀರಾ? ನಮಗಿದು ಒಪ್ಪಿಗೆ ಇಲ್ಲ. ಕಟ್ಟಲ್ಲ ನಾವು. ನಾವೇ ಕಟ್ಟೋಣ? ನಾವೇ ಕಟ್ಟಬೇಕು. ಸರ್ಕಾರ ಬೊಕ್ಕಸಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಫ್ರೀ ಬಗ್ಗೆ ಕೊಟ್ಟು ಈ ಥರ ಮಾಡಕತ್ರೆ ಏನು ಮಾಡಬೇಕು? ಅದು ಎಲ್ರಿಗೂ ಆದಂಗೆ ಆಗುತ್ತೆ, ನಮಗಷ್ಟೇ ಅಲ್ಲ, ಹಲವ್ರಿಗೆಲ್ಲ ಕೊಟ್ಟಿದೆ. ಎಲ್ಲರದು ನಮ್ಮದೇ ಪರಿಸ್ಥಿತಿ ಅಲ್ವಾ? ಎಲ್ಲರೂ ನಾಳೆ ಏನಾಗುತ್ತೆ ಅವ್ರಿಗೆ ಆದಂಗೆ ನಮಗೂ ಆಗುತ್ತೆ ಅಷ್ಟೇ. ಸೊ ಒಟ್ಟಾರೆಯಾಗಿ ಈ ಶಾಪ್ನವರಿಗೆ ಸುಮಾರು 20 ಲಕ್ಷದವರೆಗೂ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಒಂದ್ ರೀತಿಲಿ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ನಿಜಕ್ಕೂ ಯಾವುದೇ ರೀತಿಯಾದಂತಹ ಮಾಹಿತಿ ನಮ್ಗಿರ್ಲಿಲ್ಲ. ಸುಮಾರು 3 ವರ್ಷದ ಟ್ರಾನ್ಸಾಕ್ಷನ್ ಮೇಲೆ ಆಧಾರದ ಮೇರೆಗೆ ಇವರು ಒಂದು ನೋಟಿಸ್ ಅನ್ನ ಕೊಟ್ಟಿರುವುದಂತ ಹೇಳಿ ಈ ಶಾಪ್ನ ಮಾಲೀಕರು ನಮ್ಮೊಟ್ಟಿಗೆ ಹಂಚ್ಕೊಂಡಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಯುಗ ನ್ಯೂಸ್, ಬೆಂಗಳೂರು.